ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಮಂಗಳವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಒಂದೇ ಒಂದು ವಿಚಾರ ಹೇಳ್ತೀನಿ, ಅದ್ಭುತವಾಗಿರ್ತಕ್ಕಂಥ ಈ ವಿಚಾರ ಏನು, ನಿಮ್ಮ ಯಾವುದಾದರೂ ಒಂದು ಶುಭ ಇರ್ತಕ್ಕಂಥ ಗುರಿ ನನ್ನ ಕೈಲಾಗುತ್ತೆ, ಇದು ಭಾಳ ಪ್ರಯತ್ನ ಪಡ್ತಾ ಇದ್ದೀನಿ, ನನ್ನ ಕೇಪಬಿಲಿಟಿ ಎಲಿಜಿಬಿಲಿಟಿ ಮ್ಯಾಕ್ಸಿಮಮ್ ಇದೆ, ನಾನು ರೀಚ್ ಮಾಡಬೇಕು ಅಂತಕ್ಕಂಥ ವ್ಯಕ್ತಿಗಳು ನೋಡಿ, ನಿಮಗೊಂದು ಸುಲಭವಾಗಿರ್ತಕ್ಕಂಥ ಮಧ್ಯರಾತ್ರಿಯ ವಿಧಾನವನ್ನು ತಿಳಿಸ್ತೀನಿ. ಏನಾದರೂ ಈ ನಂಬರ್ ಕಾಣ್ತು, ನೀವು ಖಂಡಿತವಾಗಿ ಎವ್ರಿ ಡೇ ಅದನ್ನು ಪ್ರಾರ್ಥನೆ ಮಾಡ್ತಕ್ಕಂಥ ಕೆಲಸ ಮಾಡಿ. ನೀವು ಯೂನಿವರ್ಸ್ಗೆ ಹೇಳ್ತಕ್ಕಂಥ ಕೆಲಸ ಮಾಡಿ. ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ಇದೊಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯ. ಇದೆಲ್ಲ ಗೊತ್ತಿರತಕ್ಕಂಥ ವಿಚಾರ, ನೀವೆಲ್ಲರೂ ಮೊಬೈಲಲ್ಲಿ ಕೂಡ ಹಾಕ್ಕೊಂಡಿದ್ದೀರಾ. ಬಟ್ ನಾವು ಹೇಳಬೇಕು ಅದಕ್ಕೆ ಏನು ನಿಮ್ಮ ಡಿಸೈರ್ ಅಂತ. ಆ ಡಿಸೈರ್ನ ಫುಲ್ಫಿಲ್ ಮಾಡ್ತಕ್ಕಂಥ ಒಂದು ನಂಬರ್, ಒಂದು ಟೈಮ್, ಒಂದು ಸಮಯ, ಅದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ನೋಡೋಣ, ಕೊನೆಯ ಭಾಗದಲ್ಲಿ ತಿಳಿಸ್ಕೊಡ್ತೇನೆ ನಾನು. ಹಾಗೆ ಯಾರು ಕೂಡ ಸ್ಕಿಪ್ ಮಾಡಬೇಡಿ, ನೋಡಿ. ಖಂಡಿತ ಭಾಳ ಸಾತ್ವಿಕವಾಗಿರ್ತಕ್ಕಂಥ ವಿಚಾರ ನಾನು ತಂದಿಡ್ತೇನೆ. ಸೊ ಇವತ್ತು ಮಂಗಳವಾರ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ನೋಡಿ, ಒಂದು ಸಣ್ಣ ನಿದರ್ಶನ ಕೊಡ್ತೀನಿ, ಸ್ಮಾಲ್ ಕ್ಯಾಪ್ಷನ್ಸ್. ಮಂಗಳನ ತತ್ವ ಜಾಸ್ತಿ ಇರುತ್ತೆ. ಮಂಗಳವಾರ ಹುಟ್ಟಿರ್ತಕ್ಕಂಥವ್ರಿಗೆ ಒಂದು ಸ್ವಲ್ಪ ಮಂಗಳನ ತತ್ವ ಜಾಸ್ತಿ. ಯೂಶಲಿ ಅವರು ಒಂದು ವಿಚಾರ, ಅವರ ತಲೆಯಲ್ಲಿ ಯಾವುದಾದ್ರೂ ಕೆಲಸ ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನು ಮಾಡಿದ್ದೆ ಆದಲ್ಲಿ ಆ ಕೆಲಸವನ್ನು ಮಾಡೇ ತೀರ್ತಾರೆ. ಇದು ಭಾಳ ವಿಶೇಷತೆ. ಒಂದು ಅವರಲ್ಲಿ ಡಿಫಾಲ್ಟ್ ಅಂತ ನಾವು ನೋಡಿದಾಗ ಎಲ್ಲ ಇರುತ್ತೆ, ಓಕೆ. ಬಟ್ ಮಂಗಳವಾರ ಹುಟ್ಟತಕ್ಕಂಥವ್ರು ಏನಪ್ಪ, ಆತುರದ ಬುದ್ಧಿ. ಚೆನ್ನಾಗೇ ಇರ್ತಾರೆ, ಎಲ್ಲ ಇರ್ತಾರೆ. ತುಂಬ ಆತುರದಿಂದ ನಷ್ಟಗಳಾಗ್ಬೋದು, ಆತುರದಿಂದ ಶತ್ರುಗಳು ಬರಬಹುದು, ಆತುರದಿಂದ ಸಮಸ್ಯೆಗಳು ಕೂಡ ಬರಬಹುದು. ಬೇಗ ಕೋಪ ಬರ್ತಕ್ಕಂಥದ್ದು ಮಂಗಳವಾರ ಹುಟ್ಟಿರ್ತಕ್ಕಂಥವ್ರಿಗೆ. ಆಯಾ ಸ್ಥಾನ, ಮಂಗಳ ಸ್ಥಾನ ಜಾತಕದಲ್ಲಿ ನೋಡ್ಕೊಂಡು ಮಾಡಬೇಕಾಗುತ್ತೆ. ಆ 50% ನಾನು ಹೇಳ್ತಕ್ಕಂಥದ್ದು ಇರ್ತದೆ. ಇನ್ನು 50 ಭಾಗ ಜಾತಕದಲ್ಲಿ ಎಲ್ಲಿದ್ದಾನೆ ಕುಜ ನೋಡ್ಕೊಂಡು ಮಾಡಬೇಕಾಗುತ್ತೆ, ಹೇಳ್ಬೇಕಾಗುತ್ತೆ. ಬಟ್ ಒಂದು ಥಿಂಗ್ ಯಾವಾಗಲೂ ಕೂಡ, ನನ್ನ ಪ್ರೆಸೆಂಟೇಷನ್ ನನ್ನಿಂದ ಆಯಿತು ಅಂತಕ್ಕಂಥ ಮಾತು, ಇವೆಲ್ಲ ಮಂಗಳವಾರ ಹುಟ್ಟಿರ್ತಕ್ಕಂಥವ್ರಿಗಿರುತ್ತೆ. ಸ್ವಲ್ಪ ವೈವಾಹಿಕ ಜೀವನ ಏರುಪೇರು ಇರ್ತಕ್ಕಂಥ ಇರ್ತದೆ. ಬಟ್ ಮಂಗಳವಾರ ಹುಟ್ಟಿರ್ತಕ್ಕಂಥವ್ರು ಒಂದು ವಿಚಾರ, ಸ್ವಲ್ಪ ಮಟ್ಟಿಗೆ ಆಸೆ ಆಕಾಂಕ್ಷೆಗಳು ಜಾಸ್ತಿ ಇರುತ್ತೆ ಅವ್ರಿಗೆ. ಬಟ್ ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರದಲ್ಲೂ ಕೂಡ ಯಶಸ್ವಿಯಾಗಿರ್ತಕ್ಕಂಥ ಫಲಗಳು ಖಂಡಿತ. ಧರ್ಮಕ್ಕೋಸ್ಕರ ಎತ್ತಿದ ಕೈ ಮನೆದೆಲ್ಲ ತಕ್ಕೊಟ್ಬಿಡ್ತಾರೆ ಬೇಕಾದ್ರೆ. ಆ ಒಂದು ವ್ಯಕ್ತಿತ್ವ ಅವರಲ್ಲಿ ಜಾಸ್ತಿ ಇರುತ್ತೆ. ಬಟ್ ಸಿಪಾಯಿ ಅಂತ ಕರಿತೀವಿ, ಏನಾದರೂ ಹೋರಾಟಕ್ಕೆ ನಿಂತ್ಕೊಂಡ್ರೆ ನೆಕ್ ಟು ನೆಕ್ ಮಾಡ್ತಕ್ಕಂಥ ಶಕ್ತಿ ಅವರಲ್ಲಿ ಮಂಗಳವಾರ ಹುಟ್ಟಿರ್ತಕ್ಕಂಥದ್ದು ಇರುತ್ತೆ. ಡಿಫಾಲ್ಟ್ ಸಿಟ್ಟು ಕಡಿಮೆ, ಆತುರದ ಬುದ್ಧಿ ಕಡಿಮೆ ಮಾಡ್ಕೊಳ್ಳಿ, ದಟ್ಸ್ ವೆರಿ ಗುಡ್ ಆಗಿಬಿಡುತ್ತೆ. ಸೊ ಮೊದಲು ಈ ದಿನ ಮಂಗಳವಾರ ಪಂಚಾಂಗ ಶ್ರವಣವನ್ನು ಮಾಡೋಣ. ಆ 12 ರಾಶಿಗಳ ಫಲಾಫಲ ಹೇಗಿರುತ್ತೆ ನೋಡ್ಕೊಳ್ಳೋಣ. ಮಂಗಳವಾರ ಈ ದಿನ ಅಷ್ಟಮಿ ತಿಥಿ, ಶುಕ್ಲ ಪಕ್ಷ, ಸಿದ್ಧಿ ಯೋಗ ಇರ್ತಕ್ಕಂಥದ್ದು, ವಿಷ್ಟಿ ಹಾಗೆ ಭವಕರಣ ಇರ್ತಕ್ಕಂಥ ಸಮಯ. ಚಂದ್ರ ಚಿತ್ತಾ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾಯಿದೆ. 7 ಗಂಟೆ 53 ನಿಮಿಷದವರೆಗೂ ಕನ್ಯಾ ರಾಶಿಯಲ್ಲಿದ್ದು ತದನಂತರ ತುಲಾ ರಾಶಿಯನ್ನು ಪ್ರವೇಶವನ್ನು ಮಾಡುತ್ತೆ. ಸೊ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ, ರಾಹುಕಾಲ ಮಧ್ಯಾಹ್ನ 3 ಗಂಟೆ 53 ನಿಮಿಷದಿಂದ 5 ಗಂಟೆ 33 ನಿಮಿಷದವರೆಗೂ. ಹಾಗೆ ಯಮಗಂಡ ಕಾಲ ಬೆಳಗ್ಗೆ 9 ಗಂಟೆ 14 ನಿಮಿಷದಿಂದ 10 ಗಂಟೆ 53 ನಿಮಿಷ ಬೆಳಗಿನವರೆಗೂ. ಗುಳಿಕ ಕಾಲ ಮಧ್ಯಾಹ್ನ 12 ಗಂಟೆ 33 ನಿಮಿಷದಿಂದ 2 ಗಂಟೆ 13 ನಿಮಿಷದವರೆಗೂ. ಸೊ ಇವತ್ತಿನ ದುಷ್ಟ ಮುಹೂರ್ತ ಭಾಗವನ್ನು ನೋಡೋದಾದರೆ, ಬೆಳಗ್ಗೆ 8 ಗಂಟೆ 20 ನಿಮಿಷದಿಂದ 9 ಗಂಟೆ 15 ನಿಮಿಷದವರೆಗೂ. ಹಾಗೆ ಕಂಟಕ ಮೃತ್ಯುದೋಷ ಅಂತ ನೋಡಿದ್ವಿ. ಇದು ಸಹಿತವಾಗಿ ಬೆಳಗ್ಗೆ 6 ಗಂಟೆ 30 ನಿಮಿಷದಿಂದ 7 ಗಂಟೆ 25 ನಿಮಿಷದವರೆಗೂ. ಸ್ನೇಹಿತರೆ, ಇವತ್ತಿನ ನಕ್ಷತ್ರ ಚಿತ್ತಾ ನಕ್ಷತ್ರ. ಚಿತ್ತಾ ನಕ್ಷತ್ರ ಅಂದರೆ ವಿಶ್ವಕರ್ಮನ ನಕ್ಷತ್ರ ಅಂತ ನೋಡಿದ್ವಿ. ಈ ದಿನ ಹುಟ್ಟತಕ್ಕಂಥವರು ಕುಜ ದಶದಿಂದ ಪ್ರಾರಂಭ, ಕ್ರಿಯೇಟಿವ್ನೆಸ್ ಜಾಸ್ತಿ ಇರ್ತಕ್ಕಂಥ ನಕ್ಷತ್ರದವರು ಕೂಡ. ಈ ದಿನ ಹುಟ್ಟತಕ್ಕಂಥವ್ರು
ಮೊದಲು ಅವರ ಜೀವನ ಪ್ರಾರಂಭ ಕುಜ ದಶದಿಂದ ಜೀವನ ಪ್ರಾರಂಭವಾಗುತ್ತೆ. ನೋಡೋಣ ದ್ವಾದಶ ರಾಶಿಗಳಿಗೆ ಈ ದಿನ ಯಾವ ಫಲ ಇರುತ್ತೆ, ಹೇಗಿರುತ್ತೆ, ಯಾವ ರೀತಿ ಇರುತ್ತೆ ಅಂತ. ಸೊ ಮೊದಲು ಮೇಷರಾಶಿಯವರ ಫಲ. ಮೇಷರಾಶಿಯವರಿಗೆ ಖಂಡಿತ ವ್ಯಾಪಾರ ವಹಿವಾಟುಗಳು ಎಲ್ಲ ಸೂಪರಾಗಿ ನಡೆಯುತ್ತೆ. ನಥಿಂಗ್ ಟು ವರಿ, ಎವ್ರಿಥಿಂಗ್ ವಿಲ್ ಬಿ ಗುಡ್. ಪ್ರತಿಯೊಂದು ಚೆನ್ನಾಗಿರುತ್ತೆ. ಪರಸ್ತ್ರೀ ವ್ಯಾಮೋಹ ಪರಪುರುಷ ವ್ಯಾಮೋಹ ಕೂಡ ಇರತಕ್ಕಂಥದ್ದು ಜಾಸ್ತಿ ತೋರಿಸುತ್ತೆ. ಜೊತೆಗೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಂಡುಬರುತ್ತೆ. ಸ್ವಲ್ಪ ಯಾವುದೇ ಮಾತುಕತೆಗಳು ಬಂದರೂ ಅಥವಾ ಅನ್ಯತಃ ಯಾವುದೇ ಆದಂಥ ಪರಿಸ್ಥಿತಿಗಳು ಬಂದರೂ ಉಪಶಮನ ಇದು ಭಾಳ ಮುಖ್ಯ. ಎಲ್ಲ ಪರಿಹಾರಕ್ಕೆ ಉಪಶಮನ ಎಂದರೆ ನೆಗ್ಲಿಜೆನ್ಸಿ. ಓಕೆ, ನೋಡೋಣ ಬಿಡು, ಏನು ಸಮಾಧಾನ ಮಾಡ್ಕೊಳ್ಳೋಣ. ಇದೊಂದು ಸಮಾಧಾನವೇ ಪ್ರಧಾನ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ. ಇನ್ನು ಬೇರೆ ಕ್ಷೇತ್ರದ ಫಲಗಳನ್ನು ನೋಡಿದಾಗ ಖಂಡಿತ ಉತ್ತಮವಾಗಿರುತ್ತೆ, ಚೆನ್ನಾಗಿರ್ತಕ್ಕಂಥದ್ದಿದೆ. ಮನಸ್ಥಿತಿ ಒಂದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ತುಂಬ ಕ್ರಿಯೇಟಿವ್ನೆಸ್ ಎಕ್ಸೆಟ್ರಾ ಎಲ್ಲ ಇರ್ತದೆ. ಮನಸ್ಥಿತಿ ಭಾಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಈಗಿನ ಮನಸ್ಸು ಬೆಳಗ್ಗೆ ಒಂದು ಇರುತ್ತೆ, ಮಧ್ಯಾಹ್ನ ಒಂಥರ, ಸಾಯಂಕಾಲ ಒಂಥರ. ಯಾರಪ್ಪ ಪುಣ್ಯಾತ್ಮ ಇವತ್ತು ಹಿಂಗೆ ಆಡ್ತಿದ್ಯಾ ನೀನು, ಇದೆಲ್ಲ ಮಾತು ಕೇಳಬೇಕಾಗ್ತದೆ ಮೇಷರಾಶಿ. ಬಟ್ ಬಿ ಕಂಟ್ರೋಲ್. ಬಟ್ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ. ಇದನ್ನು ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಮಾಡ್ಕೊಳ್ದಾಗ ನೋಡ್ಕೊಳ್ಳಿ. ಸಾಧ್ಯವಾದಷ್ಟು ಗುರುವಿನ ನಾಮಸ್ಮರಣೆಯನ್ನು ಮಾಡ್ಕೊಳ್ಳಿ. ಆಂಜನೇಯನ ದೇವಸ್ಥಾನವನ್ನು ಭೇಟಿ ಮಾಡಿ. ಸಾಧ್ಯವಾದರೆ ಕೆಂಪು ಕಲ್ಸಕ್ಕರೆಯನ್ನು ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇದ್ದಕ್ಕಂಥವರು ಇನ್ನು ಜಾಸ್ತಿ ಉಲ್ಬಣವಾಗಬಾರ್ದು ಅಂತ ಕೆಂಪು ಕಲ್ಸಕ್ಕರೆಯನ್ನು ಹಚ್ಚತಕ್ಕಂಥ ಕೆಲಸ ಮಾಡಿ. ಖಂಡಿತ ಒಳ್ಳೆಯದಾಗುತ್ತೆ. ಹಾಗೆ ಗುರುವಿನ ನಾಮಸ್ಮರಣೆ ಇನ್ನಷ್ಟು ಶುಭವನ್ನು ಕೊಡುತ್ತೆ. ಹಾಗೆ ವೃಷಭ ರಾಶಿಯವರ ಫಲಾಫಲ ಹೇಗಿರುತ್ತೆ? ಸೊ ವೃಷಭ ರಾಶಿಯವರಿಗೆ ಆದಷ್ಟು ಕೂಡ ಒಂದು ವಿಚಾರ, ಮೊದಲು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿ. ಬಟ್ ಕೆಲಸದ ವಿಚಾರದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಇರುತ್ತೆ. ಕೆಲಸದಲ್ಲಿ ಇನ್ವಾಲ್ವ್ಮೆಂಟು, ಶ್ರದ್ಧೆ, ಸರಿಯಾಗಿ ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಇದು ವೃಷಭ ರಾಶಿಯವರಿಗೆ ಬರುತ್ತೆ. ಸಣ್ಣ ಪುಟ್ಟ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕೂಡ ಕಂಡುಬರುತ್ತೆ. ಅಫ್ಕೋರ್ಸ್ ಇವ್ರಿಗೂ ಕೂಡ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಕಂಡುಬರುತ್ತೆ. ಬಟ್ ಯಾವುದೇ ಕಾರಣಕ್ಕೂ ಕೂಡ ವೃಷಭ ರಾಶಿ ತನ್ನ ಪಾರ್ಟ್ನರೊಟ್ಟಿಗಿನ ವ್ಯವಹಾರವನ್ನು ಸರಿಯಾಗಿ ನಿಭಾಯಿಸಿ. ಇದು ಸ್ವಲ್ಪ ಡಿಫಾಲ್ಟ್ಸ್ ಕಾಣಿಸುತ್ತೆ ಪಾರ್ಟ್ನರ್ಶಿಪ್ಪಲ್ಲಿ. ಇವತ್ತಿನ ದಿನ ವೃಷಭ ರಾಶಿಯಲ್ಲಿರತಕ್ಕಂಥವ್ರಿಗೆ ಬಿಸ್ನೆಸ್ ಪಾರ್ಟ್ನರ್ಸ್ ಅವ್ರ ಜೊತೆಗಿನ ಸಂಬಂಧ ವಿತ್ತರಾಗಿರಲಿ ಅಥವಾ ಅವ್ರ ಜೊತೆಗೆ ಸಾಲ ಮಾಡ್ಕೊಂಡಿದ್ರೆ ಈ ದಿನ ಸ್ವಲ್ಪ ಮಟ್ಟಿಗೆ ನೀವು ಅವರ ಮೇಲೆ ಹಕ್ಕನ್ನು ಚಲಾಯಿಸ್ತಕ್ಕಂಥ ಸ್ಥಿತಿಗತಿಗಳು ಅಥವಾ ಆ ಥರ ಒಂದು ಸಮಯ ಕ್ರಿಯೇಟ್ ಆಗ್ತಕ್ಕಂಥದ್ದು ಇರುತ್ತೆ. ಅದರ ಬಗ್ಗೆ ಸ್ವಲ್ಪ ಎಚ್ಚರವಾಗಿರ್ತಕ್ಕಂಥದ್ದು ಭಾಳ ಮುಖ್ಯ. ವೃಷಭ ರಾಶಿ ಆರೋಗ್ಯದಲ್ಲೂ ಕೂಡ ಸಣ್ಣ ಪುಟ್ಟ ವ್ಯತ್ಯಾಸಗಳು ಈ ದಿನ ಕಾಣ್ಬರುತ್ತೆ. ಆದಷ್ಟು ಕೂಡ ವೈವಾಹಿಕ ಜೀವನದಲ್ಲೂ ನೀವು ಅಷ್ಟೇ ಸಾಧ್ಯವಾದಷ್ಟು ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಕೋಪ ನಿಯಂತ್ರಣ ಅವಶ್ಯಕವಾಗಿ ನಿಯಂತ್ರಣದಲ್ಲಿಟ್ಕೊಳ್ಳಿ. ವಿದ್ಯಾರ್ಥಿ ವರ್ಗದವ್ರಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ. ಕೆಲಸಗಾರರಿಗೆ ಕೆಲಸ ಹೇಗಿರುತ್ತೆ ಗುರುಗಳೇ? ಕೆಲಸ ಒಂದಷ್ಟು ಪ್ರಯತ್ನದಿಂದ ಲಾಭವನ್ನೇ ಕೊಡುತ್ತೆ. ನಥಿಂಗ್ ಟು ವರಿ. ಸಾಧ್ಯವಾದರೆ ನೀವು ಕೂಡ ಶಿವನ ಆರಾಧನೆ ಅಥವಾ ದುರ್ಗಾರಾಧನೆ ಅತಿ ಅವಶ್ಯಕವಾಗಿ ವೃಷಭ ರಾಶಿಯವರು ಮಾಡಿ, ಒಳ್ಳೆಯದಾಗುತ್ತೆ ಕೂಡ. ಮಿಥುನ ರಾಶಿಯ ಫಲಾಫಲ ಹೇಗೆ? ಸೊ ಮಿಥುನ ರಾಶಿಯವ್ರಿಗೆ ಹಣಕಾಸು, ಸ್ನೇಹ ಮತ್ತು ಆರೋಗ್ಯ ಇದು ವ್ಯತ್ಯಾಸಗಳು ಕಾಣಿಸ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಸ್ವಲ್ಪ ಸುಸ್ತಾಗಬಹುದು, ಸ್ವಲ್ಪ ನಿತ್ರಾಣ ಅಂದರೆ ಎರಡು ಕೂಡ, ಸುಸ್ತು ನಿತ್ರಾಣ ಎರಡೂ ಕೂಡ ಒಂದೇ. ಅಫ್ಕೋರ್ಸ್ ಈ ಥರದ ಒಂದು ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ಸ್ನೇಹದಲ್ಲೂ ಕೂಡ ಸ್ವಲ್ಪ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು, ಕೆಲಸದಲ್ಲಿ ಸ್ವಲ್ಪ ಫ್ಲಕ್ಚುಯೇಟ್ ಆಗುತ್ತೆ. ಮಿಥುನ ರಾಶಿ ಸ್ವಲ್ಪ ಕೆಲಸದ ಬಗ್ಗೆ ಭಾಳ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಇದನ್ನು. ಸ್ನೇಹ ಸಂಬಂಧಗಳಲ್ಲೂ ಕೂಡ ಅಷ್ಟೇ, ಪ್ರೀತಿ ಪಾತ್ರರೊಟ್ಟಿಗಿನ ಬಾಂಧವ್ಯದಲ್ಲಿ ಸ್ವಲ್ಪ ಕ್ಲ್ಯಾಶಸ್ ಸ್ಟಾರ್ಟ್ ಆಗಿಬಿಡುತ್ತೆ ಮಿಥುನ ರಾಶಿ. ಹಾಗೆ ಮಿಥುನ ರಾಶಿಯವ್ರಿಗೆ ಲಾಭದ ಕೊರತೆಗಳು ಉಲ್ಬಣವಾಗ್ತಕ್ಕಂಥದ್ದು ಇರುತ್ತೆ. ಲಾಭದ ಕೊರತೆಗಳು, ನಷ್ಟ ಜಾಸ್ತಿ ಇರ್ತಕ್ಕಂಥ ಸನ್ನಿವೇಶಗಳು ತೋರಿಸ್ತದೆ. ಸಾಧ್ಯವಾದಷ್ಟು ಮಿಥುನ ರಾಶಿ ತೊಗರಿ ಬೇಳೆ ದಾನ ಮಾಡ್ತಕ್ಕಂಥದ್ದನ್ನು ಮರಿಬೇಡಿ, ಅವಶ್ಯಕವಾಗಿ ಮಾಡಿ. ಹಾಗೆಯೇ ಹನುಮಾನ್ ಚಾಲೀಸ ಪಠನೆ ಅವಶ್ಯಕವಾಗಿ ಮಾಡಿ, ಒಳ್ಳೆಯದಾಗುತ್ತೆ. ಹಾಗೆ ಕಟಕ ರಾಶಿಯವರ ಫಲಾಫಲ ಹೇಗೆ? ಖಂಡಿತ ಕಟಕ ರಾಶಿಯವ್ರಿಗೆ ಭೂಮಿಯಿಂದ ಲಾಭ, ಹಾಗೆ ವ್ಯಾವಹಾರಿಕವಾಗಿರ್ತಕ್ಕಂಥ ಲಾಭ ಕಟಕ ರಾಶಿಯವ್ರಿಗೆ ಲಭ್ಯತೆ ಇದೆ. ರಿಯಲ್ ಎಸ್ಟೇಟಲ್ಲಿರ್ತಕ್ಕಂಥವ್ರಿಗೆ ಅತ್ಯದ್ಭುತವಾಗಿರ್ತಕ್ಕಂಥ ಲಾಭ ಬರ್ತಕ್ಕಂಥ ದಿನ. ಖಂಡಿತ ಒಳ್ಳೆಯದಿದೆ. ಕಟಕ ರಾಶಿಯವ್ರಿಗೆ ವಿದ್ಯಾರ್ಥಿ ವರ್ಗದವರಲ್ಲಾಗಿರ್ಬೋದು, ದಾಂಪತ್ಯದಲ್ಲಿ ಕೂಡ ಆಗಿರ್ಬೋದು, ಖಂಡಿತವಾಗಿ ಚೆನ್ನಾಗಿದೆ.
ಶುಭವಿದೆ ಕೂಡ. ಸಿಂಹರಾಶಿಯ ಫಲಾಫಲ, ಈ ಸಿಂಹರಾಶಿಯವ್ರಿಗಷ್ಟೇ ಬ್ಯೂಟಿಫುಲ್ ಆಗಿರತಕ್ಕಂಥ ಒಂದು ಸ್ಥಾನಮಾನ ಸಿಗ್ತಕ್ಕಂಥದ್ದು ಜಾಸ್ತಿ ಇದೆ. ಹೆಸರು, ಕೀರ್ತಿ, ಪ್ರತಿಷ್ಠೆ ಇವೆಲ್ಲ ಲಭ್ಯವಾಗುತ್ತೆ. ತನ್ನ ಕೆಲಸದಲ್ಲಿ ಯಾವಾಗಲೂ ಕೂಡ ಟಾಪ್ ಮೋಸ್ಟ್ ಆಗಿ ನಾನು ಒಳ್ಳೆ ಕೆಲಸ ಮಾಡಿದೆ, ನಾನು ಪ್ರಯತ್ನ ಮಾಡಿದೆ, ಆ ಕೆಲಸ ಆಯಿತು. ಅಫ್ಕೋರ್ಸ್ ಅದೇ ಥರದ ಮಾತುಕತೆಗಳು ಕೂಡ ಈ ಸಿಂಹರಾಶಿಯವ್ರಿಗೆ ಲಭ್ಯತೆ ಇದೆ. ಪ್ರಯತ್ನದಿಂದ ಲಾಭ ಮ್ಯಾಕ್ಸಿಮಮ್ ಸತ್ಯ. ಸಿಂಹರಾಶಿಯವ್ರಿಗೆ ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳಲ್ಲೂ ಕೂಡ ಸ್ವಲ್ಪ ಆ ದಾರಿಯಲ್ಲಿ ಹೋಗ್ತಕ್ಕಂಥದ್ದು, ಯಶಸ್ಸು, ಕೀರ್ತಿ, ಲಭ್ಯತೆ ಇರತಕ್ಕಂಥ ಸನ್ನಿವೇಶ ಇದೆ. ಒಳ್ಳೆದಿದೆ. ಖಂಡಿತವಾಗಿ ಒಂದು ರೀತಿಯಾದಂಥ ರಾಜಯೋಗದ ಕಾಲ ಕೂಡ ಈ ಸಿಂಹರಾಶಿಯಲ್ಲಿದೆ. ಶುಭವಾಗುತ್ತೆ. ಹಾಗೆ ಕನ್ಯಾ ರಾಶಿಯವರ ಫಲಾಫಲ ಹೇಗೆ? ಕನ್ಯಾ ರಾಶಿಯವ್ರಿಗೆ ದೂರ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಯಾವುದೇ ವಿಚಾರಗಳಾಗಲಿ ನೀವು ಭಾಳ ಕೂಲಂಕುಷವಾಗಿ ಸಂಧಾನದ ಮೂಲಕ ಬಗೆಹರಿಸ್ತಕ್ಕಂಥದ್ದೇ ಜಾಸ್ತಿ ಇದೆ. ವಿದೇಶ ಪ್ರಯಾಣ ತುಂಬ ಜಾಸ್ತಿ ಇರತಕ್ಕಂಥ ಸನ್ನಿವೇಶಗಳು ಕೂಡ ಒದಗಿ ಬರ್ತಕ್ಕಂಥದ್ದಿದೆ. ಒಂದು ರೀತಿಯಾಗಿ ಇವತ್ತು ಯಾವುದೇ ಕೆಲಸ ಕನ್ಯಾ ರಾಶಿಯವ್ರಿಗೆ ಮ್ಯಾನೇಜ್ ಮಾಡ್ತಕ್ಕಂಥ ಒಂದು ದಿನವಾಗಿ ಪರಿಣಾಮವನ್ನು ಬೀರುತ್ತೆ. ಸ್ಪೋರ್ಟಿವ್ನೆಸ್ಸು, ಸ್ವಲ್ಪ ಕ್ರಿಯಾಶೀಲತೆ ಅಂತ ಕೂಡ ಕರೆದಿವಿ, ಅದೇ ಥರ ಇರ್ತಕ್ಕಂಥದ್ದು ಜಾಸ್ತಿ ಇದೆ. ವಿದ್ಯಾರ್ಥಿ ವರ್ಗದವ್ರಿಗೆ ಖಂಡಿತವಾಗಿ ಶುಭದಾಯ. ಹಾಗೆ ವ್ಯವಹಾರಸ್ಥರಿಗೆ ಸ್ವಲ್ಪ ಹಿನ್ನಡೆ ಇರತಕ್ಕಂಥ ದಿನವಾಗುತ್ತೆ. ಅಷ್ಟು ಉತ್ತಮತೆ ಇರಲ್ಲ, ಸಾಧಾರಣವಾಗಿರ್ತಕ್ಕಂಥ ದಿನವಾಗ್ತದೆ. ಸಾಧ್ಯವಾದಷ್ಟು ಈ ಒಂದು ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ, ಓಂ ಲಕ್ಷ್ಮೀ ನರಸಿಂಹೋ ತವದಾಸೋಹಂ ಈ ಮಂತ್ರವನ್ನು 21 ಬಾರಿ ಹೇಳಿ ಲಕ್ಷ್ಮೀ ವೆಂಕಟೇಶ್ವರ ಸಾನ್ನಿಧ್ಯವನ್ನು ಭೇಟಿ ಮಾಡ್ತಕ್ಕಂಥದ್ದು ಒಳ್ಳೆಯದು. ಹಾಗೆ ತುಲಾರಾಶಿಯವರ ಫಲಾಫಲ ಹೇಗೆ? ತುಲಾರಾಶಿಯವರು ಅಷ್ಟೇ, ಮೊದಲು ಎಚ್ಚರಿಕೆ, ದಾಂಪತ್ಯದಲ್ಲಿ ಸಮಸ್ಯೆಗಳನ್ನು ಮಾಡಿಕೊಳ್ಳೇಬೇಡಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಪಾರ್ಟ್ನರ್ಶಿಪ್ ಜೊತೆಗೂ ಅಷ್ಟೇ, ಸಾರ್ವಜನಿಕರಿಗೂ ಅಷ್ಟೇ, ಯಾರೇ ಆಗಿರ್ಬೋದು, ಜೊತೆಗೆ ಸಹೋದರ ಸಹೋದರಿಯರ ನಡುವಿನ ಬಾಂಧವ್ಯನೂ ಅಷ್ಟೇ. ಖಂಡಿತವಾಗಿ ಹಣಕಾಸಲ್ಲಿ ಡಿಫ್ರೆನ್ಸ್ ಬಂತು ಅಂತ ಗಲಾಟೆ ಆಗ್ಬೋದು, ಅಥವಾ ಮತ್ತೊಂದು ವಿಚಾರದಲ್ಲಿ ಏನೋ ಒಂದೇ ಅಂತಕ್ಕಂಥ ವಿಚಾರದಲ್ಲಿ ಗಲಾಟೆ ಆಗ್ಬೋದು. ಅಫ್ಕೋರ್ಸ್ ಬಿ ಕೇರ್ಫುಲ್ ತುಲಾರಾಶಿ. ಹನುಮಾನ್ ಚಾಲೀಸ ಅವಶ್ಯಕವಾಗಿ ಮಾಡಿ. ಸ್ವಲ್ಪ ಕೆಂಪು ವಸ್ತ್ರದಾನ ಭಾಳ ಅವಶ್ಯಕವಾಗಿ ಯಾರಿಗಾದರೂ ಕೊಡ್ತಕ್ಕಂಥದ್ದು ಮಾಡಿ, ಒಳ್ಳೆಯದಾಗುತ್ತೆ. ವೃಶ್ಚಿಕ ರಾಶಿಯವರ ಫಲಾಫಲ ಹೇಗೆ ನೋಡಿ? ವೃಶ್ಚಿಕ ರಾಶಿಯವ್ರಿಗೆ ಈಗ ಆಲ್ರೆಡಿ ಹುಮ್ಮಸ್ಸು ಜಾಸ್ತಿ ಇದೆ. ನಾನು ದುಡಿಬೇಕು, ನಾನು ಇಂಡಿಪೆಂಡೆಂಟಾಗಿ ಬದುಕಬೇಕು, ಯಾರಿಗೂ ತಲೆ ತಗ್ಗಿಸ್ಬಾರ್ದು, ಈ ಒಂದು ಮನೋಭಾವತೆ ಜಾಸ್ತಿ ಇರ್ತಕ್ಕಂಥದ್ದಿರುತ್ತೆ. ಎಲ್ಲ ಇದ್ದರೂ ಕೂಡ ಮನಸ್ಸು ಸಪೋರ್ಟ್ ಮಾಡ್ದಲೇ ಇರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವ್ರಿಗೆ ಜಾಸ್ತಿ ತೋರಿಸುತ್ತೆ. ಎಲ್ಲ ಅಂದ್ಕೊಳ್ತೀರಾ, ಆದರೆ ಮಾಡಲ್ಲ. ಇದೊಂದು ಡಿಫಾಲ್ಟ್ ವೃಶ್ಚಿಕ ರಾಶಿಯವ್ರಿಗೆ ಆಗ್ಬಿಡುತ್ತೆ. ಇದನ್ನು ಪ್ರಯತ್ನದಲ್ಲಿಟ್ಕೊಳ್ಳಿ. ಜನಗಳೊಟ್ಟಿಗಿನ ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಶಿವನ ಆರಾಧನೆ, ಓಂ ನಮಃ ಶಿವಾಯ, ಶಿವಾಯ ಓಂ. ಸಾಧ್ಯವಾದರೆ ಇದನ್ನು ತುಂಬೆ ಹೂವಿನಿಂದ ಶಿವನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಖಂಡಿತ ಶುಭ ಆಗುತ್ತೆ, ಒಳ್ಳೆಯದಾಗುತ್ತೆ ಕೂಡ. ಧನುರಾಶಿಯವರ ಫಲಾಫಲ ಹೇಗೆ? ಅಫ್ಕೋರ್ಸ್ ಧನುರಾಶಿಯವ್ರಿಗೆ ಒಳ್ಳೆಯದೇ ಇದೆ. ಕೆಲಸದಲ್ಲಿ ಮೇಲುಗೈ, ಕೋರ್ಟ್ ಕಚೇರಿ ವಿಚಾರದಲ್ಲಿ ಲಾಭ, ಶತ್ರುವಿನ ಮೇಲೆ ಜಯವನ್ನು ಸಾಧಿಸ್ತಕ್ಕಂಥದ್ದಿರುತ್ತೆ. ವ್ಯಾಪಾರದಲ್ಲಿ ಲಾಭ ಬರ್ತಕ್ಕಂಥದ್ದಿದೆ. ಒಟ್ಟಾರೆಯಾಗಿ ಧನುರಾಶಿಯ ವಿಚಾರಕ್ಕೆ ನಾವು ನೋಡಿದಾಗ ಒಂದು ರೀತಿಯಾದಂಥ ಲಾಭದ ದಿನವಾಗುತ್ತೆ. ಮಕರ ರಾಶಿಯವರ ಫಲಾಫಲ ಹೇಗೆ? ಅಫ್ಕೋರ್ಸ್ ಮಕರ ರಾಶಿಯವ್ರಿಗೆ ಒಳ್ಳೆ ಕ್ರಿಯೇಟಿವ್ ಆಗಿರ್ತಕ್ಕಂಥ ವಿಚಾರಗಳು, ರಾಜಕೀಯದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನದ ಲಭ್ಯವನ್ನು ತೋಡ್ತಕ್ಕಂಥದ್ದು ಇರುತ್ತೆ. ತುಂಬ ಎನರ್ಜಿ, ಹಾಗೆ ಕ್ರಿಯಾಶೀಲತೆ, ಹಾಗೆ ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೂ ತುಂಬ ಅದ್ಭುತವಾಗಿರ್ತಕ್ಕಂಥ ಫಲ. ಒಳ್ಳೆಯ ಪ್ಲ್ಯಾನ್ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಣಕಾಸು ಆಗಿರ್ಬೋದು, ಮನೆಯ ವಿಚಾರಗಳಲ್ಲಾಗಿರ್ಬೋದು, ಯಾವುದೇ ವಿಚಾರದಲ್ಲಿ ಮಕರ ರಾಶಿಯವರು ಒಳ್ಳೆಯ ಪ್ಲ್ಯಾನಿಂಗ್ ಮಾಡ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಅದು ಶುಭ ಕೂಡ ಇದೆ, ಒಳ್ಳೆಯದಿದೆ ಕೂಡ. ಕುಂಭರಾಶಿಯ ಫಲಾಫಲ. ಕುಂಭರಾಶಿಯವರ ಫಲಾಫಲ ನೋಡಿದಾಗ ಕುಂಭರಾಶಿಯವರಿಗೆ ಸಾಧ್ಯವಾದಷ್ಟು ಕೂಡ ಈ ದಿನ ಭೂಮಿಯ ವಿಚಾರ, ಮನೆಯ ವಿಚಾರ, ತನ್ನ ಜಮೀನಿನ ವಿಚಾರದಲ್ಲಿ ಸ್ವಲ್ಪ ಇನ್ವಾಲ್ವ್ಮೆಂಟ್ ಖಂಡಿತವಾಗಿ ಜಾಸ್ತಿ ಇರತಕ್ಕಂಥದ್ದು ಇರ್ತದೆ. ಹಣಕಾಸು ವಹಿವಾಟುಗಳಲ್ಲೂ ಕೂಡ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗೋದು ಸತ್ಯವಾಗುತ್ತೆ. ಮನೆ ನಿರ್ಮಾಣ ಮಾಡಬೇಕು, ಆಸ್ತಿ ತಗೋಬೇಕು ಅಂತಕ್ಕಂಥ ಒಂದು ಆಲೋಚನೆಗಳನ್ನು ತಂದೆಯೊಟ್ಟಿಗೆ ಡಿಸ್ಕಸ್ ಮಾಡ್ತಕ್ಕಂಥ ಸಾಧ್ಯತೆಯನ್ನು ಕೂಡ ಈ ಕುಂಭರಾಶಿಯವ್ರಿಗೆ ಬರುತ್ತೆ. ವಿದ್ಯಾರ್ಥಿ ವರ್ಗದವ್ರಿಗೆ ಶುಭತ್ವ, ಹಾಗೆ ವ್ಯಾಪಾರಸ್ಥರಿಗೂ ಕೂಡ ಶುಭ ಇರ್ತಕ್ಕಂಥ ದಿನ ಕುಂಭರಾಶಿಯವ್ರಿಗಾಗುತ್ತೆ.
ನಥಿಂಗ್ ಟು ವರಿ, ಒಳ್ಳೆಯ ದಿನ ಕೂಡ. ಮೀನರಾಶಿಯ ಫಲಾಫಲ, ಮೀನರಾಶಿಯವ್ರಿಗೆ ಯಾವ ರೀತಿಯಾದಂಥ ಫಲಗಳು? ಸೊ ಆದಷ್ಟು ಕೂಡ ನೀವು ನೆರೆಹೊರೆಯವರೊಟ್ಟಿಗೆ ಉತ್ತಮ ಬಾಂಧವ್ಯದಲ್ಲಿ ಇಟ್ಕೊಳ್ತಕ್ಕಂಥದ್ದು ಮುಖ್ಯ. ಮನೆಯವರೊಟ್ಟಿಗೆ ಅವಶ್ಯಕವಾಗಿ ಡಿಸ್ಕಷನ್ಸ್ ಜಾಸ್ತಿ ಬೇಡ, ಸುಮ್ಮನೆ ಅನ್ನೆಸೆಸರಿ ಆಗಿರ್ತಕ್ಕಂಥ ಡಿಸ್ಕಷನ್ಸ್. ಎಕ್ಸ್ಪೆಷಲಿ ಮೀನರಾಶಿಯವರು ಸಹೋದರ ಸಹೋದರಿಯರ ನಡುವಿನ ಬಾಂಧವ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಕೆಟ್ಟೋಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಸ್ವಲ್ಪ ಎಚ್ಚರ. ನಿಮ್ಮ ನೆರೆಹೊರೆಯವರು ಕೂಡ, ನಾನು ಅದನ್ನೇ ಹೇಳಿದೆ, ನೆರೆಯೊಟ್ಟಿಗೆ ಉತ್ತಮ ಬಾಂಧವ್ಯ ಭಾಳ ಮುಖ್ಯವಾಗಿ ಮಾಡಿ. ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಹಿನ್ನಡೆ ಇರತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ವ್ಯಾಪಾರ ವಹಿವಾಟುಗಳು ಒಂದು ಸಾಧಾರಣವಾಗಿ ನಡೀತಕ್ಕಂಥದ್ದು ಇರುತ್ತೆ, ಅಷ್ಟು ಉತ್ತಮ ಫಲಗಳಿಲ್ಲ. ನೀವು ಕೂಡ ಸಾಧ್ಯವಾದರೆ ದುರ್ಗಾರಾಧನೆ ಅವಶ್ಯಕವಾಗಿ ಮಾಡ್ತಕ್ಕಂಥದ್ದು ಮುಖ್ಯ. ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ. ಸ್ನೇಹಿತರೆ ನೋಡಿ, ನಿಮಗೆ ಭಾಳ ಸರಳವಾಗಿರ್ತಕ್ಕಂಥ ವಿಧಾನ ನಿಮಗೆ ಹೇಳ್ತೇನೆ. ರಾತ್ರಿಯ ಸಮಯ ನೀವೇನಾದರೂ ಎಚ್ಚರವಾಗಿದ್ದಲ್ಲಿ 11 ಗಂಟೆ 11 ನಿಮಿಷ, ಇದು ನಿಮ್ಗೆ ಏನಾದರೂ ಗೋಚಾರವಾಯ್ತಾ, ಕಣ್ಣಿಗೆ ಕಾಣಿಸ್ಕೊಳ್ತಾ, ಅಥವಾ ಡಿಫಾಲ್ಟಲ್ಲಿ ಮೊಬೈಲ್ ನೋಡಿದ್ರಾ, ಅಥವಾ ವಾಚಲ್ಲಿ 11 ಗಂಟೆ 11 ನಿಮಿಷ, ಅಥವಾ ನಿಮ್ಮ ಯಾವುದ್ರಲ್ಲೂ ಅದರಲ್ಲಿ ಒಟ್ಟಾರಿಗೆ 11 ಗಂಟೆ 11 ನಿಮಿಷ ಸಮಯ, ಈ ಒಂದು ಸಂದರ್ಭದಲ್ಲಿ ನಿಮ್ಮ ಏನು ಉತ್ತಮವಾಗಿರ್ತಕ್ಕಂಥ ಡಿಸೈರ್ ಇರುತ್ತೋ ಅದನ್ನು ಬೇಡ್ಕೊಳ್ಳಿ, ಕಾಸ್ಮಿಕ್ಸ್ ಕೇಳಿ. ಇದು ನನ್ನ ಕೆಲಸ ಆಗಲಿ, ಇದು ಆದಷ್ಟು ಅನುಗ್ರಹ, ನಿಮ್ಮದು ಅನುಗ್ರಹ ಲಭ್ಯವಾಗಲಿ, ನನ್ನ ಆಸೆ ಆಕಾಂಕ್ಷೆ ಈಡೇರಲಿ ಅಂತಕ್ಕಂಥ ಒಂದು ಪ್ರತಿ ದಿವಸ ಇದನ್ನು ನೀವು 48 ಡೇಸ್ ಮಾಡಿ ನೋಡಿ. ಖಂಡಿತ ಆದಷ್ಟು ಯೂನಿವರ್ಸ್ ಸಪೋರ್ಟ್ ಮಾಡುತ್ತೆ. ನಿಮ್ಮ ಆಸೆ ಆಕಾಂಕ್ಷೆಗಳು ಆದಷ್ಟು ಉತ್ತಮವಾಗಿದ್ದಲ್ಲಿ ಅದಕ್ಕೆ ನ್ಯಾಚುರಲ್ ಆಗಿ ಸಪೋರ್ಟ್ ಸಿಗ್ತಕ್ಕಂಥ ಸನ್ನಿವೇಶ ಬರುತ್ತೆ. ಖಂಡಿತ ಇದೊಂದು ಮ್ಯಾಜಿಕಲ್ ನಂಬರ್, ಮಾಡಿ ನೋಡಿ, ಖಂಡಿತ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು. ಸ್ನೇಹಿತರೆ ನೋಡಿ, ಮುಖ್ಯವಾಗಿರ್ತಕ್ಕಂಥ ವಿಚಾರ, ನಮ್ಮ ಮನಸ್ಸು, ನಮ್ಮ ದೇಹ ಪೂರ್ತಿ ಸಪೋರ್ಟ್ ಇರಬೇಕು. ನಮ್ಮ ಮನಸ್ಥಿತಿ ಕೂಡ ಸಪೋರ್ಟ್ ಇರಬೇಕು, ಜೊತೆಗೆ ದೇಹನೂ ಸಪೋರ್ಟ್ ಇರಬೇಕು. ಯಾವುದೇ ಒಂದು ಕಾರ್ಯಗಳನ್ನು ಮಾಡಬೇಕಾದ್ರೆ ಇವೆಲ್ಲ ಸಪೋರ್ಟ್ ಇಲ್ಲ ಅಂದರೆ ಖಂಡಿತವಾಗಿ ನಮಗೆ ಆಲಸ್ಯ ಬರ್ಬೋದು, ಕೆಲಸ ಮಾಡೋಕ್ಕೆ ಮೂಡಿಲ್ಲದಲ್ಲೇ ಇರತಕ್ಕಂಥ ಸನ್ನಿವೇಶಗಳು ಕೂಡ ಬರ್ಬೋದು. ನಮಗೆ ಸಪ್ತಚಕ್ರಗಳು ಅಂತ ಕರಿತೀವಿ. ಈ ಸಪ್ತಚಕ್ರಗಳ ಒಂದು ಆ್ಯಕ್ಟಿವ್ ಇದ್ದರೆ ಸಕಾರಾತ್ಮಕವಾಗಿರ್ತಕ್ಕಂಥ ಆಲೋಚನೆಗಳ ಜೊತೆ ಯಾವುದೇ ಕೆಲಸಗಳಿಗೆ ಕೂಡ ಮನಸ್ಥಿತಿ ಚೆನ್ನಾಗಿರುತ್ತೆ. ನಮ್ಮಲ್ಲಿ ಸಿಗ್ತಕ್ಕಂಥ ಈ ಒಂದು 7 ಚಕ್ರ ಬ್ರಾಸ್ಲೈಟ್, ಕ್ರಿಸ್ಟಲ್ ಬ್ರಾಸ್ಲೈಟನ್ನು ಯೂಸ್ ಮಾಡಿ ಖಂಡಿತವಾಗಿ ತುಂಬ ಆ್ಯಕ್ಟಿವ್ ಆಗಿರ್ತಕ್ಕಂಥ ಒಂದು ವ್ಯಕ್ತಿಗಳಾಗ್ತೀರಾ. 7349287121 ಈ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಹೀಲ್ ಮಾಡಿರ್ತಕ್ಕಂಥ ಕ್ರಿಸ್ಟಲನ್ನು ನಾವು ತಲುಪಿಸ್ತೀವಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.